ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ವಿದೇಶದಲ್ಲಿ ತನ್ನ ಮದುವೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದಂತ ದರ್ಶನ್ ಈಗ ಜೈಲಿನಲ್ಲಿ ಮುದ್ದೆಯನ್ನ ಮುರಿಯುವಂತಾಗ್ಬಿಟ್ಟಿದೆ. ಅಲ್ಲದೆ ನಾಳೆ ಅವರ ಮ್ಯಾರೇಜ್ ಆನಿವರ್ಸರಿಯ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಭೇಟಿಗೆ ವಿಜಯಲಕ್ಷ್ಮಿ ಜೈಲರ್ಗೆ ಮನವಿಯನ್ನ ಮಾಡಿಕೊಂಡಿದ್ರು, ಹೋಗ್ಬೋರ್ನ ಭೇಟಿ ಮಾಡಬೇಕು ಅಂತ. ನಾಳೆ ಪತ್ನಿ ಮತ್ತು ಪುತ್ರ ಸೇರಿ 5 ಭೇಟಿಗೆ ಜೈಲರೊಂದು 30 ನಿಮಿಷಗಳ ಕಾಲ ಒಂದು ಅವಕಾಶವನ್ನ ಅನುಮತಿಯನ್ನ ಕೊಟ್ಟಿದ್ದಾರೆ. ಇನ್ನು ಭೇಟಿಯ ವೇಳೆ ಹಣ್ಣು ಸೇರಿ ಮನೆಯ ಪದಾರ್ಥಗಳಿಗೆ ಅವಕಾಶವನ್ನ ಕೊಟ್ಟುಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು, ಒಂದು ಸ್ಪಷ್ಟ ಆಯ್ತು, 1 ವರ್ಷ ಬಿಡುಗಡೆ ಭಾಗ್ಯ ಇಲ್ಲ, ವಿಚಾರಣೆ ನಡೆಯುತ್ತೆ ಅಂತ. ಬಟ್ ನೋಡಿ ಹೇಗಿದ್ದವ್ರು ಹೇಗಾಗ್ತಾರೆ ಅನ್ನೋದಕ್ಕೆ ದರ್ಶನ್ ಕೇಸೇ ಸಾಕ್ಷಿ. ತುಂಬ ದೊಡ್ಡ ಪಾಠ ಕಲಿಸಿರುವಂಥ ಕೇಸ್ ಇದು ಪ್ರಕರಣ. ಕೊಲೆ ಕೇಸಲ್ಲಿ ದರ್ಶನ್ ಅವರು ಒಳಗಡೆ ಹೋಗ್ತಾರೆ ಅನ್ನುವಂಥದ್ದು ಯಾರೂ ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಅಂಥ ಒಂದು ರಾಜಾತಿಥ್ಯವನ್ನು ಪಡೆದಂಥ ನಟ ಕರ್ನಾಟಕದಲ್ಲಿ ಒಂದು ದೊಡ್ಡ ಅಭಿಮಾನಿ ಬಣನೆ ಹೊಂದಿದ್ದಂಥ ಒಬ್ಬ ನಟ, ಸ್ಟಾರ್ ನಟ, ತನ್ನದಲ್ಲದ ಕೃತ್ಯವನ್ನು ಎಸಗಿ ಇವತ್ತು ಆರೋಪವನ್ನು ಹೊತ್ತು ಜೈಲೊಳಗಡೆ ಹಕ್ಕಿಯಾಗಿ ಕೂತ್ಕೊಂಡು ಇವತ್ತು ಆ ದಿಂಬು, ಹಾಸಿಗೆ, ಬೆಡ್ ಕೊಡಿ ಅಂತ ಬೇಡಾಡ್ಕೊಂಡಿರೋದು, ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಂದೊಟ್ಕೊಂಡಿದೆಯಲ್ಲ, ತುಂಬ ದೊಡ್ಡ ಮಟ್ಟದ ಪಾಠ. ಅಂದರೆ ಬರೀ ಚಿತ್ರರಂಗಕ್ಕೆ ಮಾತ್ರ ಅಂತಲ್ಲ, ಪ್ರಭಾವಿ ಅನಿಸ್ಕೊಂಡವ್ರು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ನಿಟ್ಟಲ್ಲಿ ಯಾರ್ಯಾರು ಇದ್ದಾರೋ ಅವ್ರು ಎಲ್ರಿಗೂ ಪಾಠ ಹೇಳುವಂತೆ ದರ್ಶನ್ ಕೇಸ್ ಆಗಿರ್ಬೋದು. ಎಷ್ಟೇ ದುಡ್ಡಿರ್ಬೋದು, ದುಡ್ಡಿದ್ದವರು ಇದ್ದಾರೆ, ಅವ್ರ ಜೊತೆಗೆ ಪ್ರಭಾವಿಗಳು ಇದ್ದಾರೆ, ಆದರೆ ಏನೂ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಮುಂದಿನ ಮೇ 15ನೇ ತಾರೀಕುವರೆಗೂ ಅವರಿಗೆ ಜಾಮೀನಿಗೂ ಬರಬೇಡಿ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆ ಕೊಟ್ಟಿದೆ. ಸೊ 1 ವರ್ಷ ಅವರು ಜೈಲಲ್ಲೇ ಇರಬೇಕಾದ ಪರಿಸ್ಥಿತಿ ಇದೆ. ಇವತ್ತು ನಾಳೆ ಅಂದರೆ ಅವರ ಮದುವೆ ವಾರ್ಷಿಕೋತ್ಸವ ಇದೆ. ಪುತ್ರ ಮತ್ತು ಪತ್ನಿಯನ್ನು ನೋಡಬೇಕು ಅನ್ನುವಂಥ ಮನವಿ ಮಾಡ್ಕೋತಾರೆ. ಬರೀ ಅರ್ಧ ಗಂಟೆಗೆ ಅವಕಾಶ ಸಿಕ್ಕಿದೆ. ಅಂದರೆ ಸಮಯ ಹೆಂಗೆ ಬರುತ್ತೆ, ಒಬ್ಬ ಮನುಷ್ಯ ಹೇಗೆ ಬದಲಾವಣೆ ಮಾಡ್ಬೋದು, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಆಗ ನಡ್ಕೊಂಡಿದ್ದರೆ ಈ ಕೆಟ್ಟ ಸಂದರ್ಭ ಬರ್ತಿರ್ಲಿಲ್ಲ. ನೀವು ನಡ್ಕೊಂಡಿರುವಂಥ ರೀತಿ ಇವತ್ತು ಕೆಟ್ಟ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ರಿ. ಮೋಸ್ಟ್ ಪ್ರಾಬಬ್ಲಿ ಇನ್ನೂ 1 ವರ್ಷದ ಅವಧಿಯಲ್ಲಿ ನೀವೇನೇನು ಕಂಡುಕೋಬೋದು ಜೈಲು ಒಳಗಡೆ, ಅದು ಕೂಡ ನಿಮ್ಮ ಮುಂದಿನ ಜೀವನಕ್ಕೆ ಒಂದು ಒಳ್ಳೆ ಪಾಠ ಆಗಿ ಬರ್ಬೋದೇನೋ. ಈಗಾಗಲೇ ನೀವು ಸುಮಾರು ಜನರ ವಾದ ಇದೆ, ಅವ್ರು ಯಾರಿಗೋಸ್ಕರ ಒಂದು ಈ ಆರೋಪವನ್ನು ಹೊತ್ಕೊಂಡ್ರು, ಈಗ ನಾಳೆ ಅವ್ರು ಯಾರು ಇವ್ರು ಮುಂದೆ ಬರೋದಕ್ಕೆ ಅವಕಾಶ ಕೇಳ್ತಾ ಇರೋದಲ್ಲ, ಇವತ್ತು ಅವ್ರ ಪತ್ನಿ ಮತ್ತು ಪುತ್ರ ಬರ್ತಾ ಇರುವಂಥದ್ದು. ಈಗಾದರೂ ಇವರು ನಿಜಕ್ಕೂ ನಾವು ವಿಜಯಲಕ್ಷ್ಮಿ ಬಗ್ಗೆ ಆಗಾಗ ಮಾತಾಡ್ತಾ ಇರ್ತೀವಿ. ಆಕೆ ಆ ಪತಿಯ ವಿಚಾರದಲ್ಲಿ ನಡ್ಕೊಂಡಿರುವಂಥ ರೀತಿ, ಅವರು ಇವತ್ತಿಗೂ ಅವರ ದೇವರನ್ನೇ ಶಪಿಸ್ತಾರೆ ಬಿಟ್ಟರೆ ತನ್ನ ಪತಿಯನ್ನು ಉಳಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಲ್ಲೇ ಹೋರಾಡ್ತಾ ಇದ್ದಾರೆ. ಸೊ ಮೊನ್ನೆ ಯಾವುದೋ ಒಂದು ಪೋಸ್ಟ್ ಕೂಡ ಮಾಡಿಕೊಂಡ್ರು ಅವರು, ನಮ್ಮ ಬದುಕಲ್ಲಿ ದೇವರು ಆಟ ಆಡ್ತಾ ಇದ್ದಾನೆ ಅನ್ನುವಂಥ ನಿಟ್ಟಲ್ಲಿ ದೇವರನ್ನೇ ಶಪಿಸ್ಕೊಂಡು ಓಡಾಡ್ತಾರೆ. ಅಂದರೆ ತನ್ನ ಗಂಡ ಮಾಡಿರೋ ತಪ್ಪಿಗೆ ಏನಾದರೂ ಕೋರ್ಟ್ನಲ್ಲಿ ಜಾಮೀನು ಸಿಗ್ಬೋದು, ಅಥವಾ ತಪ್ಪಿಗೇನಾದರೂ ಆ ಶಿಕ್ಷೆ ಪ್ರಮಾಣದಲ್ಲಿ ಕಡಿಮೆ ಆಗ್ಬೋದೇನೋ, ಆ ಆರೋಪ ಮುಕ್ತರಾಗಿ ಬರ್ಬೋದೇನೋ, ಇನ್ನೂ ಕನಸುಗಳನ್ನು ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇರುವಂಥ ರೀತಿ ತುಂಬ, ಅಂದರೆ ಭಾರತೀಯ ನಾರಿಯರ ಈ ಲಕ್ಷಣಗಳಿವೆಲ್ಲ. ತುಂಬ ಖುಷಿಯಾಗತ್ತೆ ಆಕೆಯ ನಡೆ. ನಾಳೆ ಬರೀ ಅರ್ಧ ಗಂಟೆಗೆ ಅವಕಾಶ ಕೊಟ್ಟಿದ್ದಾರೆ, ಹಣ್ಣು ಕೊಡ್ತಾರೆ, ಇನ್ನೊಂದೇನೋ ಒಂದಷ್ಟಕ್ಕೆ ಅವಕಾಶ ಮಾತ್ರ ಮಾಡಿಕೊಟ್ಟಿದ್ದಾರೆ. ದರ್ಶನ್ ಹೆಂಗಿದ್ದವರು, ಆ ನಟ ಇವತ್ತು ಇಂಥ ದುಸ್ಥಿತಿಗೆ ಬಂದು ತಲುಪ್ತಾರೆ ಅಂದರೆ ನಿಜಕ್ಕೂ ಅವರ ಅಭಿಮಾನಿಗಳಿಗೆ ಸಹಿಸಲಾರದ ಇದೊಂದು ಸಂಕಟ, ಇದು ಸಹಿಸಲಾರದ ಸಂಕಟ. ಇದು ಅವರಿಗೆ ಆ ನೋವುಗಳನ್ನ ಭರಿಸೋ ಶಕ್ತಿ ಕೊಡಬೇಕಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಇವರ ಅಭಿಮಾನಿಗಳಿಂದ ಚಿತ್ರರಂಗಕ್ಕೆ ಒಂದಷ್ಟು ಪುಷ್ಟಿ ಇತ್ತು. ಒಂದು ಸಿನಿಮಾ ತೆರೆ ಕಂಡ್ರು ಅಥವಾ ಒಂದು ಸಿನಿಮಾ ಚಿತ್ರೀಕರಣ ಸಂದರ್ಭದಲ್ಲಿ ನೂರಾರು ಕುಟುಂಬಗಳು ಅನ್ನ ತಿಂತಾ ಇದ್ರು. ನಿಜಕ್ಕೂ ಚಿತ್ರರಂಗದಲ್ಲಿ ಯಾರಾದರೂ ಇದ್ದವರಿಗೆ ಈ ಮಾತಿನ ಅರ್ಥ ಗೊತ್ತಾಗ್ಬಿಡುತ್ತೆ. ಸೊ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ದೊಡ್ಡ ನಟರುಗಳ ಚಿತ್ರೀಕರಣ ಸಂದರ್ಭ ಮತ್ತೆ ಆರಂಭದಿಂದ ಅವರ ರಿಲೀಸ್ ಆಗುವವರೆಗೂ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಜನ ದುಡಿತಾರೆ ಅನ್ನುವಂಥ ಒಂದು ಸಣ್ಣ ಪರಿಕಲ್ಪನೆ ಇಟ್ಕೊಂಡ್ರೆ ಚಿತ್ರರಂಗಕ್ಕೆ ಈ ಸ್ಟಾರ್ ನಟರ ಅವಶ್ಯಕತೆ ಎಷ್ಟಿರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂಥ ನಟರುಗಳು ಯಾವುದೋ ತಪ್ಪಿಗೆ ತನ್ನ ಏನೋ ಸಮಯ ಸಂದರ್ಭಕ್ಕೆ ಸಿಕ್ಕಾಕೊಂಡು ಈ ರೀತಿ ಜೈಲು ಹಕ್ಕಿಯಾಗಿ ಕೂತ್ಕೊಂಡ್ಬಿಟ್ರೆ ಚಿತ್ರರಂಗಕ್ಕೆ ಭರಿಸಲಾರದ ನಷ್ಟ ಆಗುತ್ತೆ. ಸೊ ಈಗಿರುವ ಹೊರಗಿರುವ ನಟರು ಕೂಡ ಯಾವುದೇ ಈ ತಪ್ಪು ಹಾದಿಗಳನ್ನು ತುಳಿಯದೆ ಒಂದೊಂದು ಪ್ರಕರಣಗಳಿಂದ ಪಾಠ ಕಲಿತಾ, ಎದುರುಗಡೆ ಅಕ್ಕಪಕ್ಕದಲ್ಲಿರುವಂಥ ಈ ರೀತಿ ಪ್ರಕರಣಗಳಿಂದ ಪಾಠ ಕಲಿತಾ ಮುಂದುವರೆದಲ್ಲಿ ಚಿತ್ರರಂಗಕ್ಕೂ ಒಳ್ಳೇದು, ವೈಯಕ್ತಿಕ ಉದ್ದೇಶದಲ್ಲೂ ಒಳ್ಳೇದು, ಎಲ್ಲ ರೀತಿಯಲ್ಲೂ ಒಳ್ಳೇದು ಅಂತ. ಎಸ್, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಆ ನೆಮ್ಮದಿಯೇ ಹಾಳಾಗಿ ಇವತ್ತು ಜೈಲಲ್ಲಿರುವಂತ ಸನ್ನಿವೇಶ ಒಂದು ಪ್ರಸಂಗ ಆಯಿತು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.